ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಿರಹ ಬಿಕಲ್ ಬಲಹೀನ ಮೋಹಿ ಜಾನೆಸಿ ನಿಪಟ್ ಅಕೇಲ್ ಸಹಿತ ಬಿಪಿನ್ ಮಧುಕರ ಖಗ್ ಮದನ ಕೀನ್ಹ ಬಗಮೇಲ್ देखी गयऊ भ्राता सहित तासु दूत सुनि बात डेरा कीन्हेऊ मनहु तब कटकु हटकी मन जात बिटप बिसाल लता अरुझाई बिबिध बितान दिए जनुतानी कदली ताल बर धुजा पताका देखी न मोह धीर मन जाका बिबिध भांति फूले तरुनाना जनु बानैत बने बहु बाना कहूँ कहूँ सुंदर बिटप सुहाये जनु भट बिगल बिगल होई छाये कूजत पिक मानहु गज माते डेख महोख ऊंट बिसराते मोर चकोर कीर बरबाजी पारावत मराल सब ताजी ती तिर लावक पदचर जूथा बरनी न जाई मनोज बरोथा रथ गिरी सिला दुंदुभी झरना चातक बंदी गुनगन बरना मधुकर मुखर भेरी सहनाई त्रिविध बयारी बसीठी आई चतुरंगिनी सेना संग लीन है बिचरत सबही चुनौती दीन है लक्ष्मण देखत काम अनीका रहहि धीर तिन्ह कै जगलीका यही के एक परम बल नारी तेहि ते अबर सुभट सोई भारी. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಲಕ್ಷ್ಮಣನಿಗೆ ಆ ಕಾಡಿನ ಪ್ರಾಣಿಗಳನ್ನ ನೋಡಿ ಹೇಳ್ತಾ ಇದ್ದಾನೆ, ಜಿಂಕೆ ನನ್ನನ್ನು ನೋಡಿ ಓಡ್ ಹೋಗ್ತಾ ಇದೆ, ರಾಮ ಬಂದ ಅಂತ ಅಂದ್ಬಿಟ್ಟು, ಮತ್ತೆ ಆನೆಗಳು ಹೆಣ್ಣು ಆನೆಗಳನ್ನ ಜೊತೆಲಿ ಕರ್ಕೊಂಡು ಹೋಗ್ತಾ ಇದೆ. ಅದೇನು ಹೇಳ್ತಾ ಇದೆ ಅಂತಂದ್ರೆ, ಹೆಣ್ಣನ್ನ ಒಂಟಿಯಾಗಿ ಬಿಡಬಾರದು ಅಂತಂದ್ಬಿಟ್ಟು ನನಗೆ ಅವರು ಉಪದೇಶ ಮಾಡೋ ತರ ಇದೆ ಅದು. ಹೀಗೆ ಬೇಕಾದಷ್ಟು ಮಾತುಗಳನ್ನ ಹೇಳ್ತಾ ಹೋಗ್ತಾ ಇದ್ದಾನೆ. ಈಗ ಮುಂದುವರೆದು ಹೇಳ್ತಾನೆ, ನಾನು ವಿರಹ ವ್ಯಾಕುಲನಾಗಿ ಬಲಹೀನನಾಗಿ ಮತ್ತೆ ಒಂಟಿಯಾಗಿರೋದನ್ನ ನೋಡಿ ಮನ್ಮಥ ವಿಪಿನ ಮಧುಕರ ಪಕ್ಷಿಗಳ ಜೊತೆ ಬಂದು ನನ್ನ ಮೇಲೆ ದಾಳಿ ನಡೆಸಿದ್ದಾನೆ. ಅಂದ್ರೆ ಆ ಕಾಡಿನ ಸೌಂದರ್ಯ ಅಷ್ಟು ಚೆನ್ನಾಗಿದೆ, ವಿರಹ ವೇದನೆ ಆಗಬೇಕು ಅವನಿಗೆ, ಆ ರೀತಿ ಇದೆ. ಆದ್ರೆ ನಾನು ಪೂರ್ತಿ ಒಬ್ಬಂಟಿಗನಲ್ಲ, ತಮ್ಮನ ಜೊತೆ ಇದ್ದೀನಿ ಅನ್ನೋದನ್ನ ಅವನ ದೂತ ಹೋಗಿ, ಅಂದ್ರೆ ಆ ಮನ್ಮಥನ ದೂತ ಹೋಗಿ ಹೇಳ್ತಾನೆ. ಅದನ್ನ ಕೇಳಿದಂತ ಮನ್ಮಥ ತನ್ನ ಪಡೆಯ ಜೊತೆ, ಅಂದ್ರೆ ತನ್ನ ಇಡೀ ಸೈನ್ಯವನ್ನೇ ತಗೊಂಡು ಸರ್ವ ಸನ್ನದ್ಧನಾಗಿ ಇಲ್ಲೇ ಗುಡಾರವನ್ನ ಹೂಡ್ಬಿಟ್ಟಿದ್ದಾನೆ. ಮನ್ಮಥ ಕಾಮದ ಪ್ರಚೋದನೆಯನ್ನ ಮಾಡುವಂಥವನು, ಸೌಂದರ್ಯವನ್ನ ಹೆಚ್ಚು ಮಾಡ್ಬಿಡ್ತಾನೆ. ಅಂದ್ರೆ ಆ ಕಾಡಿನ ಸೌಂದರ್ಯ ಸೀತೆ ಇಲ್ಲದೆ ಸಮಯದಲ್ಲೇ ಅದು ಜಾಸ್ತಿ ಆಗ್ತಾ ಇದೆ, ಅವನಲ್ಲಿ ವಿರಹ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಆ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಶಾಲ ವೃಕ್ಷಗಳಿಗೆ ತಬ್ಬಿಕೊಂಡಿರುವಂತ ಬಳ್ಳಿಗಳು ಬೇರೆ ಬೇರೆ ರೀತಿಯ ಗುಡಾರಗಳ ಹಾಗೆ ಅವನಿಗೆ ಅದು ಶೋಭಿಸ್ತಾ ಇದೆ. ಬಾಳೆ ಮತ್ತೆ ತಾಳೆ ಅವೆಲ್ಲ ಧ್ವಜ ಪತಾಕೆಗಳ ಹಾಗೆ ಕಂಗೊಳಿಸ್ತಾ ಇದೆ. ಅಂದ್ರೆ ಇಲ್ಲಿ ಆ ಕಾಡಿನ ಸೌಂದರ್ಯವನ್ನ ರಾಮ ವರ್ಣನೆ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ನೋಡಿ ಎಷ್ಟೇ ಧೈರ್ಯ ಮತ್ತೆ ತಾಳ್ಮೆ ಇರುತ್ತಲ್ಲ ಅಂತ ಮನಸ್ಸು ಕೂಡ, ಅಂದ್ರೆ ಅದನ್ನ ನೋಡಿದ ತಕ್ಷಣ ಧೀರನ ಮನಸ್ಸು, ಯಾರಿಗೆ ತಾಳ್ಮೆ ಇರುತ್ತೋ ಅಂತಹ ಮನಸ್ಸು ಮಾತ್ರ ಮರಳಾಗೋದಿಲ್ಲ, ಇನ್ನೆಲ್ಲರೂ ಕೂಡ ಅದಕ್ಕೆ ವಶರಾಗೋಗ್ತಾರೆ. ಆ ರೀತಿ ಇದೆ. ಬೇರೆ ಬೇರೆ ರೀತಿಯ ವೃಕ್ಷಗಳು, ಆಮೇಲೆ ಬೇರೆ ಬೇರೆ ರೀತಿಯ ಫಲಪುಷ್ಪಗಳಿಂದ ಶೋಭಿಸ್ತಾ ಇವೆ. ಅಂದ್ರೆ ಇದನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು, ಆಗ ನಮಗೆ ಆ ಕಾಡಿನ ಸೌಂದರ್ಯ ಹೇಗಿರ್ಬೋದು ಅನ್ನೋದು ಗೊತ್ತಾಗತ್ತೆ. ಅವು ಬೇರೆ ಬೇರೆ ರೀತಿಯ ವಸ್ತ್ರಗಳನ್ನ ತೊಟ್ಕೊಂಡು ನಿಂತಿರುವಂತ ಬಿಲ್ಲುಗಾರರೋ ಏನೋ ಅನ್ನೋ ಹಾಗೆ ಅದು ಕಾಣಿಸ್ತಾ ಇದೆ. ಆಮೇಲೆ ಅಲ್ಲಲ್ಲಿ ದೂರದಲ್ಲಿದ್ದಂತಹ ಸುಂದರವಾದಂತಹ ವೃಕ್ಷಗಳು ಯೋಧರು ಇರ್ತಾರಲ್ಲ, ಅವರು ಬೇರೆ ಬೇರೆಯಾಗಿ ಬೀಡುಬಿಟ್ಟಿದಾರೇನೋ ಅನ್ನೋ ಹಾಗಿತ್ತು. ಅಂತಂದ್ರೆ ಇಲ್ಲಿ ಮನ್ಮಥನ ಪಡೆ ಹೇಗಿದೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾನೆ.
ಆಯ್ತಾ? ಕೋಗಿಲೆಗಳೆಲ್ಲ ಹಾಡ್ತಾ ಇದ್ದಾವೆ. ಅವು ಗೀಳಿಡ್ತಾ ಇರುವಂತಹ ಮತ್ತ ಗಜಗಳ ಹಾಗಿದೆ. ಈಗ ಸೈನ್ಯದಲ್ಲಿ ಹೋಗಬೇಕಾದ್ರೆ ಆನೆಗಳು ಹೇಗೆ ಕೂಗುತ್ತೋ ಸೊಂಡಲನ್ನ ಎತ್ತಿ, ಆ ರೀತಿ ಇಲ್ಲಿ ಕೋಗಿಲೆಗಳು ಹಾಡ್ತಾ ಇರೋದು ಹಾಗೆ ಕಾಣಿಸ್ತಾ ಇದೆ. ಮತ್ತೆ ಸಾರಸ ಮತ್ತೆ ಅಡವಿ ಕಾಗೆಗಳಿದೆಯಲ್ಲ, ಅದು ಒಂಟೆ ಮತ್ತೆ ಹೇಸರಗತ್ತೆಗಳ ಹಾಗೆ ಕಾಣಿಸ್ತಾ ಇದೆ. ನವಿಲುಗಳು, ಚಕೋರಗಳು, ಪಾರಿವಾಳಗಳು ಮತ್ತು ಹಂಸಗಳಿದೆಯಲ್ಲ, ಇವೆಲ್ಲ ಅವನಿಗೆ ಶ್ರೇಷ್ಠವಾದಂಥ ವಾಹನಗಳು. ಕುದುರೆಗಳು, ತಿತ್ತರಿ ಮತ್ತೆ ಲಾವಕ್ಕಿಗಳೇ ಅವನ ಪದಾದಿಗಳು. ಕಾಮದೇವನ ಈ ಸೇನೆ ಇದೆಯಲ್ಲ, ಅದು ವರ್ಣನಾತೀತವಾಗಿರುವಂಥದ್ದು. ಅದನ್ನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪರ್ವತ ಶಿಲೆಗಳೇ ರಥಗಳಾಗಿದೆ, ಝರಿಗಳೇ ನಗಾರಿಗಳಾಗಿದೆ, ಅಂದರೆ ಸೌಂಡ್ ಮಾಡ್ತಾ ಇರುತ್ತಲ್ಲ ಅದು. ಮತ್ತು ಜಾತಕ ಪಕ್ಷಿಗಳಿದೆಯಲ್ಲ, ಅದು ಅವನ ಗುಣಗಳನ್ನು ಹೊಗಳುವಂತಹ ಭಟ್ಟಂಗಿಗಳು. ಈಗ ರಾಜ ಇದ್ರೆ ಅವನನ್ನು ಹೊಗಳುತ್ತಾರಲ್ವಾ ಭಟ್ಟಂಗಿಗಳು, ಅದೇ ರೀತಿ ಜಾತಕ ಪಕ್ಷಿಗಳು ಭಟ್ಟಂಗಿಗಳಾಗಿವೆ. ಭ್ರಮರಗಳ ಗುಂಜಾರ ಇದೆಯಲ್ಲ, ಅದೇ ಭೇರಿ. ನಾಗಸ್ವರಗಳು, ಶೀತಲ ಮಂದ ಸುಗಂಧಿತ ಗಾಳಿ ಇದೆಯಲ್ಲ, ಅದು ಅವನ ದೌತ್ಯಕ್ಕೋಸ್ಕರ ಬಂದಿರುವಂತಹ ದೂತನ ಹಾಗೆ ಕಾಣಿಸ್ತಾ ಇದೆ. ಈ ರೀತಿ ಚದುರಂಗ ಬಲವನ್ನ ನೋಡಿ ಮದನ ಎಲ್ಲರನ್ನೂ ಕೂಡ ಮೂದಲಿಸ್ತಾ ಯುದ್ಧಕ್ಕೆ ಆಹ್ವಾನ ಮಾಡ್ತಾ ಇದ್ದಾನೆ. ಲಕ್ಷ್ಮಣ ಕಾಮದೇವನ ಈ ಚತುರಂಗ ಸೈನ್ಯವನ್ನ ನೋಡಿದ್ರೂ ಕೂಡ ಕದಲ್ದೇ ಇರುವಂತಹ ಗಂಡದೆಯವರು ಮಾತ್ರ ಜಗತ್ತಿನಲ್ಲಿ ವೀರರು ಅನ್ನುವಂತಹ ಗೌರವಕ್ಕೆ ಪಾತ್ರರಾಗ್ತಾರೆ. ಅಂದರೆ ಅರ್ಥ ಏನು? ಯಾರು ಕಾಮವನ್ನ ಜಯಿಸ್ತಾರೋ, ಕಾಮನನ್ನ ಜಯಿಸ್ತಾರೋ ಅವರು ನಿಜವಾಗ್ಲೂ ವೀರರು ಅಂತ ಅನ್ನಿಸ್ಕೊಳ್ಳೋದು. ಯಾಕಂದರೆ ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ತುಂಬ ಪವರ್ಫುಲ್ ಆಗಿರುವಂಥದ್ದು ಕಾಮ. ಅದಕ್ಕೆಲ್ಲರೂ ಸೋತು ಹೋಗ್ತಾರೆ. ಅದಕ್ಕೆ ಅದನ್ನು ಯಾರು ಗೆಲ್ತಾರೋ ಅವರು ನಿಜವಾದ ವೀರರು. ಈ ಮನ್ಮಥನಿಗೆ ಸ್ತ್ರೀಯೇ ಒಂದು ಪ್ರಬಲ ಶಕ್ತಿ. ಅದಕ್ಕೋಸ್ಕರ ಬದುಕಿ ಉಳಿತನಲ್ಲ, ಅವನು ನಿಜವಾಗ್ಲೂ ಕೂಡ ಶ್ರೇಷ್ಠ ಯೋಧನಾಗಿದ್ದಾನೆ. ಅಂದರೆ ಸ್ತ್ರೀ ಇಲ್ಲ ಅಂತಂದರೆ ಅವನು ಆ ವ್ಯಕ್ತಿನೇ ಇರೋದಿಲ್ಲ, ಅಷ್ಟು ಅವನು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತಾನೆ. ಸೊ ಕಾಮನಿಗೆ ಒಂದು ಶಕ್ತಿ ಯಾವುದು, ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಶಕ್ತಿ ಯಾವುದು ಅಂತಂದರೆ ಅದು ಸ್ತ್ರೀ. ಆಯಿತಾ? ಅದಕ್ಕೋಸ್ಕರ ಸ್ತ್ರೀಯನ್ನು ಎದುರಿಸಿ ಸ್ತ್ರೀಯಿಂದ ಬದುಕಿ ಉಳಿತಾರೋ ಅವರು ನಿಜವಾಗ್ಲೂ ಶ್ರೇಷ್ಠ ಯೋಧರು ಅಂತಂದ್ಬಿಟ್ಟು ಇಲ್ಲಿ ರಾಮ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.